ಚಾರು ಹಾಕ್ಕೊಂಡ್ರೆ ಬಾಯ್ಲ್ಡ್ ರೈಸ್ ಎಲ್ಲ ಮೇಲ್ಗಡೆ ತೇಲ್ತಾ ಇರಬೇಕು, ಗೊತ್ತಾಯ್ತಾ? ಆಮೇಲೆ ಇಷ್ಟು ದೊಡ್ಡದಾದ ಬಾಂಗುಡೆ ಮೀನು. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಎನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ನಮ್ಮ ಏರಿಯಾದಲ್ಲೇ ಇದ್ದೀವಿ, ಕುಮಾರಸ್ವಾಮಿ ಲೇಔಟು. ಈ ಬಸ್ ಸ್ಟಾಪ್ ರೋಡ್ ಅಂದರೆ ಪೊಲೀಸ್ ಸ್ಟೇಷನ್ ರೋಡಲ್ಲಿದ್ದೀವಿ. ಇನ್ನೂ ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ಕಗ್ಗೀಸ್ ಬೇಕ್ರಿ ಇದೆಯಲ್ಲ, ಸೊ ಅಲ್ಲೇ ಇದ್ದೀವಿ. ಕಗ್ಗೀಸ್ ಬೇಕ್ರಿ ಮೇಲ್ಗಡೆ ಮ್ಯಾಂಗ್ಳೂರ್ ಫಿಶ್ ಪ್ಯಾರಡೈಸ್ ಅಂತ ರೆಸ್ಟೋರೆಂಟ್ ಸ್ಟಾರ್ಟ್ ಆಗಿದೆ. 1.5 ತಿಂಗಳು 2 ತಿಂಗಳೇನೋ ಆಗ್ತಾ ಇದೆ ಸ್ಟಾರ್ಟ್ ಆಗಿ. ಸೊ ಇಲ್ಲೆಲ್ಲ ನಮ್ಮ ಏರಿಯಾದವರು ಚೆನ್ನಾಗಿದೆ ಅಂತ ಸ್ವಲ್ಪ ಜನ ಹೇಳಿದ್ರು. ಸೊ ಒಂದ್ಸಲಿ ವೀಡಿಯೋ ಮಾಡಿ ನೋಡು ಚೆನ್ನಾಗಿದೆ ಅಂತ ಇಲ್ಲಿ ನಮ್ಮ ಏರಿಯಾದವ್ರ ಹುಡುಗರೆಲ್ಲ. ಸೊ ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ಅವ್ರನ್ನ ಫೋನ್ ಮಾಡಿ ಪರ್ಮಿಷನ್ ತೊಗೊಂಡು ಬಂದಿದ್ದೀವಿ. ಲೇಟ್ ಮಾಡ್ದಿರಾ ಹೋಗೋಣ, ಹೋಗ್ಬಿಟ್ಟು ಏನೇನು ಸಿಗುತ್ತೆ ಅಂತ ತಿಳ್ಕೊಂಡು ಅವರ ಸಿಗ್ನೇಚರ್ ಡಿಶಸ್ನ ಟ್ರೈ ಮಾಡೋಣ. ಸೊ ಸಾಯಂಕಾಲ ಬಂದಿದ್ದೀವಿ, ಬೆಳಗ್ಗೆನೂ ಬರ್ಬೋದು, ಮಧ್ಯಾಹ್ನ ಬರ್ಬೋದು. ಮೇಯ್ನಾಗಿ ನಾವು ಮೀಲ್ಸ್ ತಿನ್ನೋಕ್ಕೆ ಬಂದಿರೋದು. ಯಾವುದೇ ಮಂಗಳೂರು ಸ್ಟೈಲ್ ರೆಸ್ಟೋರೆಂಟ್ಗೆ ಹೋದಾಗ ಫಿಶ್ ಮೀಲ್ನ ತಿನ್ನಬೇಕು. ಸೊ ಇಲ್ಲೂ ಕೂಡ ಅದು ಸಿಗುತ್ತೆ, ಅದಕ್ಕೋಸ್ಕರನೇ ಬಂದಿದ್ದು. ಬಾಯಲ್ಲಿ ನೋಡಿ ನೀರು ಬರ್ತಾಯಿದೆ. ಲೇಟ್ ಮಾಡ್ದಿರಾ ಒಳಗೋಣ. ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬಂದ್ಬಿಡ್ಬೋದು. ಬನ್ನಿ. ನಮ್ಮ ಆರ್ಡ್ರೆಲ್ಲ ಬಂದಿದೆ, ಏನೇನು ತರಿಸಿದ್ದೀವಿ ಅಂತ ಒಂದು ಕಡೆಯಿಂದ ನೋಡ್ಬಿಡೋಣ. ಮೊದಲನೇದು ಒಂದು ಕೋಸ್ಟಲ್ ಕ್ಯುಸಿನ್ ಟ್ರೈ ಮಾಡಬೇಕು ಅಂದಾಗ, ಅಥವಾ ಆ ರೆಸ್ಟೋರೆಂಟ್ಗೆ ಬಂದಾಗ, ಊಟ ಟೈಮಿಗೆ ಬಂದಾಗ, ಮತ್ತು ಮಧ್ಯಾಹ್ನ ಊಟ ಟೈಮಲ್ಲಿ, ರಾತ್ರಿ ಊಟ ಟೈಮ್ ಬಂದಾಗ ಮೀಲ್ಸ್ ಟ್ರೈ ಮಾಡಲೇಬೇಕು. ಸೊ ಇಲ್ಲೂ ಕೂಡ ಮೀಲ್ ಸಿಗುತ್ತೆ. ಒಂದು ಫಿಶ್ ತಾಲಿನ ತರಿಸಿದ್ದೀವಿ, ಅದರಲ್ಲಿ ಏನೇನು ಬರುತ್ತೆ ಅಂತ ಹೇಳ್ತೀನಿ. ಅದಾದಮೇಲೆ ಸೈಡಲ್ಲಿ ನಮಗೆ ಮೇಯ್ನಾಗಿ ಬೇಕಾಗಿರೋದು ಗೀ ರೋಸ್ಟ್. ಆ ಗೀ ರೋಸ್ಟಲ್ಲಿ ಪ್ರಾನ್ಸ್ ಗೀ ರೋಸ್ಟು ಸಖತ್ತಾಗಿರುತ್ತೆ. ಸೊ ಅದಕ್ಕೋಸ್ಕರ ಪ್ರಾನ್ಸ್ ಗೀ ರೋಸ್ಟನ್ನ ತರಿಸಿದ್ದೀವಿ. ನೆಕ್ಸ್ಟು ತವಾ ಫ್ರೈ ಮತ್ತು ಮಸಾಲ ಫ್ರೈ ಎರಡೂ ತಿನ್ನಬೇಕು. ಅದಕ್ಕೆ ಇದರಲ್ಲಿ ಅದು ಪಾಂಫ್ರೆಟಲ್ಲಿ ತವಾ ಫ್ರೈನ ಮಾಡಿಸಿದ್ದೀವಿ, ಮತ್ತು ಅಂಜಲಲ್ಲಿ ಮಸಾಲ ಫ್ರೈನ ಮಾಡಿಸಿದ್ದೀವಿ. ಸೊ ನಿಮ್ಮಲ್ಲಿ ರವಾ ಫ್ರೈ ಸಿಗುತ್ತೆ, ಮತ್ತು ಇನ್ನೂ ಬೇಜಾನ್ ವೆರೈಟೀಸ್ ಸಿಗುತ್ತೆ. ಅದೆಲ್ಲನೂ ಮೆನುನಲ್ಲಿರುತ್ತೆ, ನೀವು ಬಂದಾಗ ಟ್ರೈ ಮಾಡ್ಬೋದು. ಮೇಯ್ನಾಗಿ ಅವರ ಸಿಗ್ನೇಚರ್ ಡಿಶಸ್ನ ಇಲ್ಲಿ ತರಿಸಿರೋದು. ಆಮೇಲೆ ಲಾಸ್ಟಲ್ಲಿ ಒಂದು ಬಿರಿಯಾನಿ ಇರಲೇಬೇಕಲ್ಲ, ಅದಕ್ಕೋಸ್ಕರ ಇಲ್ಲೂ ಕೂಡ ಚಿಕನ್ ದೊನ್ನೆ ಬಿರಿಯಾನಿ ಸಿಗುತ್ತೆ. ಸೊ ಚಿಕನ್ ಬಿರಿಯಾನಿನ ತರಿಸಿದ್ದೀವಿ. ಈಗ ಶುರು ಮಾಡೋಣ ಜ್ಯೂಸಿಂದ. ಫಸ್ಟ್ ಜ್ಯೂಸ್ ಕುಡಿದ್ಬಿಡೋಣ. ರಾತ್ರಿ ಬಂದಿದ್ರೂ ಸ್ವಲ್ಪ ಶೆಕೆ ಆಗ್ತಾಯಿದೆ, ಅದಕ್ಕೆ ಒಂದು ಅರೇಬಿಯನ್ ಪಲ್ಪಿ. ಚೀರ್ಸ್. ಈಗ ಫಿಶ್ ಮೀಲಲ್ಲಿ ಏನೇನು ಬರುತ್ತೆ ಅಂದರೆ, ರೈಸ್ ಬರುತ್ತೆ ಒಂದು ಬೌಲಲ್ಲಿ. ಬಾಯ್ಲ್ಡ್ ರೈಸ್ನ ತರಿಸಿದ್ದೀವಿ ನಾವು, ಅಥೆಂಟಿಕ್ ತಿನ್ನೋಣ ಅಂತ. ಸೊ ನಾರ್ಮಲ್ ವೈಟ್ ರೈಸ್ ಕೂಡ ಬರುತ್ತೆ, ನೀವು ಚೂಸ್ ಮಾಡ್ಕೊಬೋದು. ಆಮೇಲೆ ರಸಮ್ ಬರುತ್ತೆ, ಮತ್ತು ಚಟ್ನಿ ಬರುತ್ತೆ, ಪ್ರಾನ್ಸ್ ಚಟ್ನಿ, ಆಮೇಲೆ ಮಜ್ಜಿಗೆ, ಉಪ್ಪಿನಕಾಯಿ, ಮತ್ತು ಸಿಲ್ವರ್ ಫಿಶ್ಶಿಂದು ರವಾ ಫ್ರೈ ಬರುತ್ತೆ ಒಂದು 3 ಪೀಸು, ಮತ್ತು ನೀರು ದೋಸೆ, ಆಮೇಲೆ ಬಾಂಗ್ಡೆ ಫಿಶ್ ಸಾರು, ಅದು ಒಂದು ಫುಲ್ಲು ಬಾಂಗ್ಡೆ ಮೀನು ಜೊತೆಗೆ. ಸೊ ಈ ಫಿಶ್ ಮೀಲ್ ಬಂದ್ಬಿಟ್ಟು 180 ರೂಪಾಯಿ. ಸೊ ಎಲ್ಲ ಕಡೆ ಇದು ಸಾರು ಕೊಡ್ತಾರೆ, ಬಟ್ ಅರ್ಧ ಮೀನು ಹಾಕಿರ್ತಾರೆ ಬಾಂಗ್ಡೆ, ಇಲ್ಲಿ ಫುಲ್ ಮೀನು ಬರುತ್ತೆ. ಸೊ ಅದು ಕೂಡ ಒಳ್ಳೆ ದೊಡ್ಡ ಸೈಜು. ಈಗ ಎಲ್ಲನೂ ನೀಟಾಗಿ ಸೈಡಿಗೆ ತಳ್ಬಿಟ್ಟು ಪ್ಲೇಟ್ನ ಖಾಲಿ ಮಾಡಿಕೊಂಡು ಶುರು ಮಾಡೋಣ ಬ್ಯಾಟಿಂಗ್. ಸೊ ಫಸ್ಟು ಈ ಕಾಂಬೋನಲ್ಲಿ ಬಂದಿರೋ ಸಿಲ್ವರ್ ಫಿಶ್ ರವಾ ಫ್ರೈನ ಸ್ವಾಹ ಮಾಡುವ. ಕ್ರಿಸ್ಪಿಯಾದ ಸಿಲ್ವರ್ ರವಾ ಫ್ರೈ. ಬೆಣ್ಣೆ ಮುರ್ಕಿದ್ದಾಗಿದೆ, ಕರುಮ್ ಅಂತ ಪುಡಿ ಆಗೋದು ಬಾಯಲ್ಲಿ. ಅದ್ಭುತ. ಚಿಕ್ಕ ಮುಳ್ಳುಗಳು, ಬಟ್ ಅದೇನು ಅನಿಸೋದೇ ಇಲ್ಲ. ಚೆನ್ನಾಗಿ ಡೀಪ್ ಫ್ರೈ ಆಗಿರುತ್ತೆ. ಸೊ ಅದರಿಂದ ಎಲ್ಲ ಪುಡಿ ಆಗ್ಬಿಡುತ್ತೆ.
ಫ್ರೆಶ್ ಆದ ಮೀನು ಅದ್ಭುತ. ಸೊ ಇದು ಸಪ್ರೇಟಾಗಿ ತರ್ಸ್ಕೊಂಬಂದಿವಿ ಒಂದು ಪ್ಲೇಟು ಸಿಲ್ವರ್ ಫಿಶ್ಶು. ಕಾಂಬೋ ತೊಗೊಂಡ್ರೆ ಅದರಲ್ಲೂ ಕೂಡ 3 ಪೀಸ್ ಬರುತ್ತೆ. ಈಗ ನೀರು ದೋಸೆ ತಿನ್ನುವ ಸಮಯ. ಬಿಸಿ ಬಿಸಿ ಮೀನಿನ ಸಾರಿನ ಜೊತೆಗೆ ನೀರು ದೋಸೆಯನ್ನು ಮುಳುಗಿಸಿ ಆ ಹುಳಿ ಅಂಶ, ಆ ಹುಳಿ ಪಂಚ್ ಬರುತ್ತೆ ಟೇಸ್ಟ್ ಮಾಡಿದ ತಕ್ಷಣ. ಸ್ವಲ್ಪ ಸ್ಪೈಸಿಯಾಗಿ ಕೂಡ ಇದೆ. ಅರಿಶಿಣದ ಫ್ಲೇವರ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಈ ಸಾರು ನೀವು ಈ ರೆಸಿಪಿ ಅದೇ ಥರ ಇರುತ್ತೆ, ಎಲ್ಲೇ ತಿಂದ್ರೂ ಅಷ್ಟೇ. ಸೊ ಅಥೆಂಟಿಕ್ ನೀವು ಕೋಸ್ಟಲ್ ಕ್ಯುಸಿನ್ ಏನಾದ್ರು ತಿಂದಿದ್ರೆ ಯಾವುದೇ ಮಂಗಳೂರು ಸ್ಟೈಲ್ ರೆಸ್ಟೋರೆಂಟಲ್ಲಿ ಈ ಸಾರು ಸೇಮ್ ಹಿಂಗೆ ಇರುತ್ತೆ. ಸೇಮ್ ಅದ್ಭುತ. ಆಮೇಲೆ ಬಾಂಗ್ಡೆ ಮೀನಿನ ಫ್ಲೇವರು ಇದೆಲ್ಲ ಬಿಟ್ಕೊಂಡು ಸೂಪರ್. ಈ ಸಾರು ನೀರು ದೋಸೆಗಿಂತ ಅನ್ನಕ್ಕೆ ಸೂಪರಾಗಿರುತ್ತೆ. ಈಗ ಸೈಡಲ್ಲಿ ಪ್ರಾನ್ಸ್ ಗೀ ರೋಸ್ಟ್ ತರಿಸಿದ್ದೀವಿ, ನೀರು ದೋಸೆಗೆ ಅದು ಅಲ್ಟಿಮೇಟ್ ಕಾಂಬಿನೇಷನು. ಸೊ ನೀವೇನು ಸಪ್ರೇಟಾಗಿ ನೀರು ದೋಸೆ ತರಿಸ್ಕೊತೀರಾ, ಈ ಮೀಲ್ ತೊಗೊಂಡು ತಿನ್ನಲ್ಲ, ನಾನು ಸಪ್ರೇಟ್ ತಿಂತೀನಿ ಅಂದರೆ ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ನು ಗೀ ರೋಸ್ಟ್, ದಿ ಬೆಸ್ಟ್ ಕಾಂಬಿನೇಷನ್ನು. ಬಟ್ ಪ್ರಾನ್ಸ್ ತಿಂದೇ ಇರೋರು ಚಿಕನಲ್ಲೂ ಸಿಗುತ್ತೆ, ಅದರಲ್ಲೂ ಎಂಜಾಯ್ ಮಾಡ್ಬೋದು. ಸೇಮ್ ರೆಸಿಪಿ. ಗೋಡಂಬಿ ಎಲ್ಲ ಮೇಲ್ಗಡೆ ಹಾಕಿ ಡೆಕೋರೇಟ್ ಮಾಡಿದ್ದಾರೆ. ದೊಡ್ಡ ಪೀಸ್ ಕಟ್ ಮಾಡ್ಕೊಂಡು ದೋಸೆನ ಒಂದು ದೊಡ್ಡದಾದ ಪ್ರಾನ್ಸು, ಒಳ್ಳೆ ಸೈಜಿನ ಪ್ರಾನ್ಸು ವಿತ್ ಜಾಸ್ತಿ ಗಸಿ. ತುಪ್ಪದ ಘಮ ಯಥೇಚ್ಛವಾಗಿ ಬರುತ್ತೆ, ಕರ್ಬೇವಿನ ಸೊಪ್ಪು ಫ್ಲೇವರ್ ಯಥೇಚ್ಛವಾಗಿ ಬರುತ್ತೆ. ಅದ್ಭುತವಾಗಿದೆ. ಜಾಸ್ತಿ ಮಸಾಲೆ ಭರಿತವಾಗಿಲ್ಲ, ಪರ್ಫೆಕ್ಟಾಗಿದೆ. ಆಮೇಲೆ ಕೆಂಪು ಮೆಣಸಿನ್ಕಾಯಿ ಬೇಯಿಸ್ಕೊಂಡು ರುಬ್ಬಿ ಎಲ್ಲ ಹಾಕಿರ್ತಾರೆ, ಇಷ್ಟು ತುಪ್ಪ ಹಾಕಿ ಮಾಡಿರ್ತಾರೆ. ತುಪ್ಪ ತೇಲ್ತಾನೆ ಇರುತ್ತೆ ಗೀ ರೋಸ್ಟ್ ಅಂದಮೇಲೆ. ಬಟ್ ಅದನ್ನು ಲೈಟಾಗಿ ಆ ಖಾರ ಲೈಟಾಗಿ ಚೂಚೂರಿ ಅನ್ನತ್ತೆ ನಾವಿಗೆ. ಸೊ ಜಾಸ್ತಿ ಇಲ್ಲ, ಬಟ್ ಲೈಟಾಗಿ ಆ ಖಾರ ಒಳ್ಳೆ ಮಜಾ ಕೊಡುತ್ತೆ. ವಿರೋಷ್ಪಾದ ಅದ್ಭುತ. ಸಪ್ರೇಟಾಗಿ ನೀರು ದೋಸೆಗಂತೂ ಅದೇ ಅಲ್ಟಿ ಕಾಂಬಿನೇಷನು. ಇವಾಗ ಪಕ್ಕದ ಇನ್ನೂ 2 ಮೀನುಗಳಿದೆಯಲ್ಲ, ಆ ಮೀನಿಗೆ ಜಂಪ್ ಆಗೋಣ. ಸೊ ಈಗ ಅಂಜಲ್ ದೊಡ್ಡದಾದ ಸೈಜು, ಅದರಲ್ಲಿ ಮಸಾಲ ಫ್ರೈನ ಮಾಡಿಸಿದ್ದೀವಿ. ನೀಟಾಗಿ ಕಟ್ ಮಾಡಿಕೊಂಡು ಎತ್ತಿ ಪ್ಲೇಟಿಗೆ ಹಾಕೊಂಬಿಡೋಣ. ಸೈಜ್ ನೋಡ್ರಿ, ಮೇಲ್ಗಡೆ ಮಸಾಲ ಯಥೇಚ್ಛವಾಗಿ ಹಾಕಿದ್ದಾರೆ. ಈ ಚರ್ಮ ಅಯ್ಯೋ ಮಿಸ್ ಆಗೋಯ್ತು, ಸಪ್ರೇಟಾಗಿ ಕಿತ್ಕೊಂಡು ತಿನ್ನೋಣ. ಏನೇ ಮಿಸ್ ಮಾಡಿದ್ರು ಅಂಜಲಲ್ಲಿ ಆ ಚರ್ಮ ಮಿಸ್ ಮಾಡಬಾರ್ದು. ಓಹೋ ಫುಲ್ ಬಿಚ್ಚೋಗ್ತಾ ಇದೆ. ಮೆಲ್ಟ್ ಆಗೋಯ್ತು ಮೀನು ಬಾಯಲ್ಲಿ ಹಂಗೆ ನಗುದ. ಮೀನು ಮೆಲ್ಟ್ ಆಗೋಯ್ತು, ಮಸಾಲೆ ಮಾತ್ರ ಬಾಯಲ್ಲಿ ಉಳ್ಕೊಂತು ಜುಮ್ ಅಂತ ಲೈಟಾಗೆ ಹುಳಿ ಅಂಶ. ಸೂಪರ್. ನನಗೆ ಮೀನಿನ ಸೈಜ್ ಇಷ್ಟ ಆಯಿತು, ಒಳ್ಳೆ ಸೈಜ್ ಇದೆ. ಮಸಾಲ ಫ್ರೈನಲ್ಲಿ ಯಾವ ಮೀನು ಬೇಕಾದ್ರೂ ಮಸಾಲ ಫ್ರೈ ಮಾಡಿಸ್ಬೋದು. ಕಾಣೆ, ಬಾಂಗುಡೆ ಇವೆರಡು ಅಲ್ಟಿಮೇಟ್ ಆಗಿರುತ್ತೆ. ಅದು ಬಿಟ್ಟು ಈ ಬೋನ್ಲೆಸ್ ತಿಂತಾರಲ್ಲ, ಮುಳ್ಳಿರಬಾರ್ದು ಅಂತಾರಲ್ಲ, ಅವರು ಅಂಚಲ್ನ ಟ್ರೈ ಮಾಡ್ಬೋದು. ಬಟ್ ಆ ಮಜಾ ಬೇಕು ಅಂದರೆ ಕಾಣೆ ಮೀನು ಮಸಾಲ ಫ್ರೈ ಆಮೇಲೆ ಬಾಂಗಡೆ ಅವೆರಡು ಅಲ್ಟಿಮೇಟ್ ಆಗಿರುತ್ತೆ. ಇದು ಸೂಪರಾಗಿದೆ, ಖಾರವಾಗಿದೆ ಮಸಾಲೆ, ಅದ್ಭುತ, ಒಳ್ಳೆ ಮಜಾ ಕೊಡ್ತೈತೆ. ಹಿಂಗೆ ತಿಂತಾನೆ ಇರ್ತೀನಿ. ಪಕ್ಕದಲ್ಲಿ ಪಾಂಫ್ರೆಟ್ ಇದೆ, ಪಾಂಫ್ರೆಟ್ಗೆ ಹೋಗೋಣ. ನನ್ನ ಫೇವ್ರೇಟ್ ಫಿಶ್ಶು, ಅದರಲ್ಲಿ ತವಾ ಫ್ರೈ ಮಾಡಿದ್ದೀವಿ, ಮಾಡಿಸಿದ್ದೀವಿ. ಮಾಂಸ ನೀಟಾಗಿ ಬಂದ್ಬಿಡುತ್ತೆ ಇದರಲ್ಲಿ, ಫುಲ್ ಬೆಣ್ಣೆ ಇದ್ದಂಗಿರುತ್ತೆ. ಮೇಲ್ಗಡೆ ಅಥವಾ ಮೇಲೆ ಲೈಟಾಗಿ ರೋಸ್ಟ್ ಆಗಿರೋದು, ಅದು ಮುಟ್ಟಕ್ಕೆ ಸ್ವಲ್ಪ ಕ್ರಿಸ್ಪಿ ಆಗಿದೆ ಚರ್ಮ. ಚಿಯರ್ಸ್. ಸೂಪರ್ ಬ್ರೋ. ನೀರು ಬರಲಿ ಅಂತಲೇ ಹೇಳ್ತಾರೆ, ಅದು ಅಲ್ಟಿಮೇಟ್ ಸಾಕಾಗಿದೆ. ಮಸಾಲ ಫ್ರೈನಲ್ಲಿ ಯಥೇಚ್ಛ ಮಸಾಲೆ ಇರುತ್ತೆ, ಆ ಕಿಕ್ಕು ಅದರಲ್ಲಿ ಸ್ವಲ್ಪ ಖಾರ ಅದೆಲ್ಲ ಸ್ಪೈಸಿನೆಸ್ ಅದೆಲ್ಲ ಸ್ವಲ್ಪ ರಿಚ್ ಆಗಿರುತ್ತೆ. ಇದರಲ್ಲಿ ಮಸಾಲಾನ ಸೌರ್ಬಿಟ್ಟು ಸುಟ್ಟಿರ್ತಾರೆ, ಸೊ ಇದರಲ್ಲಿ ಲೈಟಾಗಿ ಫೀಲ್ ಆಗುತ್ತೆ. ಬಟ್ ಅದು ತಿಂದಾದಮೇಲೆ ಬಾಯಲ್ಲಿ ಅದು ಮಸಾಲ ಮ್ಯಾರಿನೇಟ್ ಆಗಿರೋದು ಅದ್ರ ಫ್ಲೇವರು ಉಳ್ಕೊಳುತ್ತೆ. ಸೊ ಲೈಟಾಗಿರುತ್ತೆ. ಮಸಾಲ ಫ್ರೈಗಿಂತ ತವಾ ಫ್ರೈಯಲ್ಲಿ ಮಸಾಲೆ ಸ್ವಲ್ಪ ಕಮ್ಮಿ ಇರುತ್ತೆ. ಈ ಲೈಟಾಗಿ ತಿಂತಾರಲ್ಲ ಅವರು ಈ ಥರ ಟ್ರೈ ಮಾಡ್ಬೋದು. ಆಮೇಲೆ ಔಟರ್ ಲೇಯರು ಫುಲ್ ಕ್ರಿಸ್ಪಿಯಾಗಿರುತ್ತೆ, ನೀಟಾಗಿ ರೋಸ್ಟ್ ಆಗಿಬಿಡುತ್ತೆ. ಅಂತೂ ಪಾಂಫ್ರೆಟ್ ಅಂತೂ ಬಂಗಾರದಂಗಿದೆ. ಇದು ಅಷ್ಟೇ, ಅಂಜಲ್ ಕರ್ಗೋಯ್ತು ಬಾಯಲ್ಲಿ, ಪಾಂಫ್ರೆಟು ಅಷ್ಟೇ ಫುಲ್ ಮೆಲ್ಟ್ ಆಗ್ತದೆ, ಬೆಣ್ಣೆ ಥರ ಇರುತ್ತೆ, ಅದ್ಭುತ. ಇದನ್ನು ತಿಂದುಬಿಟ್ಟು ನೆಕ್ಸ್ಟ್ ಡಿಶ್ಗೆ ಜಂಪ್ ಆಗ್ಬಿಡೋದು.
ಬಿರಿಯಾನಿ ಟೇಸ್ಟ್ ಮಾಡೋಣ. ದೊನ್ನೆ ಬಿರಿಯಾನಿ, ಚಿಕನ್ ಬಿರಿಯಾನಿ ಪೀಸು, ಒಂದು ಪುಟ್ಪುಟಾಣಿ ಪೀಸು ಮತ್ತು ಒಂದು ಲೆಗ್ ಪೀಸ್ ಇರುತ್ತೆ. ಬಟ್ ನಾವು ಇವತ್ತು ಮೀನು ತಿನ್ನೋಕ್ಕೆ ಬಂದಿರೋದು, ಅದಕ್ಕೆ ಲೆಗ್ ಪೀಸ್ನ ನಮ್ಮ ಫ್ರೆಂಡ್ಗಿಟ್ಟು ನಾವು ಚಿಕ್ಕ ಚಿಕ್ಕ ಪೀಸ್ ಹಾಕೊಂಡು ತಿನ್ನೋಣ. ಬ್ರೋ ನಿಮಗೆ ಬ್ರೋ ಲೆಗ್ ಪೀಸು. ಫಸ್ಟು ಬರೀ ರೈಸ್, ದೊನ್ನೆ ಬಿರಿಯಾನಿ ನಾರ್ಮಲಾಗಿ ಎಲ್ಲ ರೆಸ್ಟೋರೆಂಟಲ್ಲಿ ಯಾವ ಥರ ಸಿಗುತ್ತೆ, ಈ ನಾಟಿ ಸ್ಟೈಲ್ ರೆಸ್ಟೋರೆಂಟಲ್ಲಿ ದೊನ್ನೆ ಬಿರಿಯಾನಿ ಸೇಮ್ ಅದೇ ಥರ ಇರುತ್ತೆ. ಸೋಂಪಿನ ಘಮ, ಕಸೂರಿ ಮೇಥಿ, ಪುದೀನ ಫ್ಲೇವರು ಇದೆಲ್ಲನೂ ಇಂಟೆನ್ಸಾಗಿ ಬರುತ್ತೆ. ಚಿಕನ್ ಪೀಸಸ್ಸು ಒಂದು ದೊಡ್ಡ ಪೀಸ್ ಇರುತ್ತೆ ಮತ್ತು ಚಿಕ್ಕ ಚಿಕ್ಕ ಪೀಸ್ ಇರುತ್ತೆ. ನೀಟಾಗೆ ಬೆಂದೋಗಿದೆ, ಬೋನೌಟ್, ಈಸಿ ಬೋನೌಟ್ ಆಗುತ್ತೆ. ಪುಡಿ ಬಿರಿಯಾನಿ ಕೂಡ ಲೈಟಾಗೆ ಸ್ಪೈಸಿ ಇದೆ. ಹಸಿಮೆಣಸಿನ್ಕಾಯಿ ಪೇಸ್ಟ್ ಇರುತ್ತಲ್ಲ ಅದಕ್ಕೋಸ್ಕರ. ಸೊ ಇದು ನಮ್ಮ ಸ್ಟೈಲು, ಬೆಂಗಳೂರು ಸ್ಟೈಲು, ನಾಟಿ ಸ್ಟೈಲು ಸಿಗುತ್ತೆ ಅಂತ ತೋರಿಸೋದಕ್ಕೋಸ್ಕರ ಇದನ್ನು ತರಿಸಿದ್ದು. ಬಟ್ ನಾವು ಮೇಯ್ನಾಗಿ ಬಂದಿರೋದು ಅಥೆಂಟಿಕ್ಕಾಗಿ ಕೋಸ್ಟಲ್ ಕ್ಯೂಸಿನ್ ಟ್ರೈ ಮಾಡೋಣ ಅಂತ. ಬಾಯ್ಲ್ಡ್ ರೈಸ್ ಜೊತೆಗೆ ಒಂದು ರಾಶಿ ಆ ಮೀನು ಸಾರು ಹಾಕ್ಕೊಂಡು ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಿದೆ. ಇದನ್ನು ಬೇಗ ಮುಗಿಸ್ಬಿಟ್ಟು ಅದಕ್ಕೆ ಜಂಪ್ ಆಗ್ತೀನಿ. ಸೊ ನೀಟಾಗೆ ಬಾಯ್ಲ್ಡ್ ರೈಸ್ನ ಹಾಕ್ಕೊಂಡು ಅದಕ್ಕೆ ಆಲ್ರೆಡಿ ಅರ್ಧ ಸಾರು ಕುಡ್ಕೊಂಬಿಟ್ಟಿದ್ದಾರೆ ಇಲ್ಲಿ ನಮ್ಮ ಹುಡುಗರು. ನಾವು ಲಾಸ್ಟಲ್ಲಿ ತಿಂತಾಯಿದ್ದೀವಿ. ಇದು ಹೆಂಗೆ ತಿನ್ನಬೇಕು ಅಂದರೆ ಮನೇಲಂದರೆ ಚೆನ್ನಾಗಿ ತಿನ್ಬೋದು, ನಾಚಿಕೆ ಬಿಟ್ಟು. ಸಾರು ಹಾಕ್ಕೊಂಡ್ರೆ ಬಾಯ್ಲ್ಡ್ ರೈಸ್ ಎಲ್ಲ ಮೇಲ್ಗಡೆ ತೇಲ್ತಾ ಇರಬೇಕು, ಗೊತ್ತಾಯ್ತಾ? ಆಮೇಲೆ ಇಷ್ಟು ದೊಡ್ಡದಾದ ಬಾಂಗುಡೆ ಮೀನು, ಈಗ ಏನಕ್ಕೆ ಜಾಸ್ತಿ ಸಾರು ಹಾಕ್ಕೊಬೇಕು ಅಂದರೆ ಬಾಯ್ಲ್ಡ್ ರೈಸು ಹೀರ್ಕೊಳಲ್ಲ ಸಾರನ್ನ, ಅದಕ್ಕೋಸ್ಕರ ಜಾಸ್ತಿ ಸಾರು ಹಾಕ್ಕೊಂಡು ಹಿಂಗೆ ಸ್ವರ ಪರ ಅಂತ ತಿನ್ನಬೇಕು. ಸುಖ ಬಾಂಗಡ ಮೀನಿಂದ ನೀಟಾಗಿ ಮಾಂಸವನ್ನು ಕಿತ್ತಿಕೊಂಡು ಮಸ್ತ್ ತೃಪ್ತಿ ಆಯಿತು. ಯಾರ್ಯಾರು ಬಾಂಗ್ಡ ಮೀನು ಲವರ್ಸ್ ಇದೆಯಲ್ಲ ಕಮೆಂಟ್ ಮಾಡಿ, ಯಾಕಂದರೆ ಈ ಮೀನು ಕೂಡ ರುಚಿ ಯಾವ ಮೀನು ಕೊಡಲ್ಲ. ಇದೇ ಫಸ್ಟ್ ಪ್ರಿಫರೆನ್ಸು, ಇದಾದಮೇಲೆ ಎಲ್ಲ ಬರೋದು. ಸೊ ಫೈನಲಿ ನೀವು ಕೂಡ ಕುಮಾರಸ್ವಾಮಿ ಲೇಔಟು ಸುತ್ತಮುತ್ತ ಇದ್ದೀರಾ, ಒಂದು 5-6 ಕಿಲೋಮೀಟರ್ ರೇಡಿಯಸಲ್ಲಿ ಇದ್ದೀರಾ ಅಂದರೆ ಮಿಸ್ ಮಾಡಿದ್ರೆ ಜಾಗ ಬಂದು ಒಂದ್ಸಲ ಟ್ರೈ ಮಾಡಿ. ಮಧ್ಯಾಹ್ನ ಬನ್ನಿ, ಸಾಯಂಕಾಲ ಬನ್ನಿ, ನಾವು ತೊಗೊಂಡಿದ್ದ ಐಟಮ್ಸ್ ಎಲ್ಲನೂ ಸಿಗುತ್ತೆ. ಮೀಲ್ಸು ಮೈನಾಗಿ ಟ್ರೈ ಮಾಡಬೇಕು. ಮಧ್ಯಾಹ್ನದ ಬಂದರೆ ಒಬ್ರಿಗೆ ಹೊಟ್ಟೆ ತುಂಬ ಸಿಗುತ್ತೆ, ಇದು ಇರುತ್ತೆ ಸಫಿಷಿಯೆಂಟಾಗಿ. ಇದು ಲಿಮಿಟೆಡ್ ಮೀಲ್, ಅನ್ಲಿಮಿಟೆಡ್ ಮೀಲ್ ಅಲ್ಲ. ಸೊ ಇದೊಂದು ಕಾಂಬೋ ತೊಗೊಂಡ್ಬಿಟ್ರೆ ನೀವು ಹೊಟ್ಟೆ ತುಂಬ ತಿನ್ಬೋದು ಒಬ್ಬರು. ಅದಾದಮೇಲೆ ಸೈಡ್ಸಲ್ಲಿ ನೀವೇನೋ ಟ್ರೈ ಮಾಡ್ತೀರಾ ಅಂದರೆ ನಾವು 3 ತರಿಸಿದ ಐಟಮ್ನೂ ಮಸ್ಟ್ ಟ್ರೈ. ಗೀ ರೋಸ್ಟು ಅದು ಯಾವುದನ್ನ ಟ್ರೈ ಮಾಡಿ, ಆ ಮಸಾಲೆ ಮಾತ್ರ ಹೈಲೈಟು. ಸೊ ಪ್ರಾನ್ಸು ಬೆಸ್ಟ್ ಆಗಿರುತ್ತೆ. ನೆಕ್ಸ್ಟು ಚಿಕನಲ್ಲಿ ಸಿಗುತ್ತೆ. ಸೊ ನಿಮ್ಮ ಇಷ್ಟ, ಯಾವ್ದು ಬೇಕಾದ್ರೂ ಟ್ರೈ ಮಾಡ್ಬೋದು. ನಮಗೆ ಪ್ರಾನ್ಸ್ ಇಷ್ಟ ಆಯಿತು, ಅದಕ್ಕೆ ನೀರು ದೋಸೆ ಕಾಂಬಿನೇಷನ್ ಮಾತ್ರ ಅಲ್ಟಿಮೇಟ್. ಸೊ ಮೀಲ್ ತೊಗೊಂಡಾಗೂ ಒಂದು ಗೀ ರೋಸ್ಟ್ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಯಾಕಂದರೆ ಆ ದೋಸೆ ಇದು ಕೊಟ್ಟಿರ್ತಾರಲ್ಲ ನೀರು ದೋಸೆ, ಅದು ಆ ಗೀ ರೋಸ್ಟ್ ಜೊತೆ ತಿನ್ನೋದಕ್ಕೆ ಮಜಾ. ಆಮೇಲೆ ತವಾ ಫ್ರೈನೂ ಸೂಪರಾಗಿತ್ತು, ಮಸಾಲೆನೂ ಫ್ರೈನೂ ಸೂಪರಾಗಿತ್ತು. ಮಸಾಲ ಫ್ರೈನಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ, ಮಸಾಲೆ ಖಾರ ಇದೆಲ್ಲ ಹುಳಿ ಅಂಶ ಎಲ್ಲ. ತವಾ ಫ್ರೈನಲ್ಲಿ ಸ್ವಲ್ಪ ಅದು ಕಮ್ಮಿ ಆಗಿರುತ್ತೆ, ಯಾಕಂದರೆ ಸುಟ್ಬಿಟ್ಟಿರ್ತಾರಲ್ಲ ಚೆನ್ನಾಗಿ, ಅದಕ್ಕೋಸ್ಕರ. ಬಟ್ ಎರಡೂ ಚೆನ್ನಾಗಿರುತ್ತೆ. ಅದು ಮೈಲ್ಡಾಗಿ ಒಂಥರ ರುಚಿ, ಇದು ಸ್ಟ್ರಾಂಗಾಗಿ ಒಂಥರ ರುಚಿ. ಸೊ ಎರಡರಲ್ಲಿ ಯಾವ ಮೀನು ಬೇಕಾದ್ರೂ ಚೂಸ್ ಮಾಡ್ಬೋದು. ಬಟ್ ಮಸಾಲೆನಲ್ಲಿ ನೀವು ರೆಕಮೆಂಡ್ ಮಾಡೋದು ಯಾವುದು ಅಂದರೆ ಕಾಣೆ ಮೀನು ಫಸ್ಟ್ ಪ್ರಿಫರೆನ್ಸು, ಆಮೇಲೆ ಬಾಂಗಡೆ, ಆಮೇಲೆ ಬೇಕಾದ್ರೆ ಯಾವ್ದು ಬೇಕಾದ್ರೂ ಟ್ರೈ ಮಾಡ್ಬೋದು ನೀವು, ಗಿಂಜಲ್ ಎಲ್ಲನೂ. ಸೊ ಮತ್ತು ಪ್ರಾನ್ ಫ್ಲೇಟ್ ಮಾತ್ರ ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಆಮೇಲೆ ಇಲ್ಲ ನಮ್ಮ ನಾಟಿ ಸ್ಟೈಲೇ ಬೇಕು, ಎಲ್ಲೋದು ದೊನ್ನೆ ಬಿರಿಯಾನಿ ತಿನ್ನಲೇಬೇಕು ಅಂದರೆ ಇಲ್ಲೂ ಕೂಡ ದೊನ್ನೆ ಬಿರಿಯಾನಿ ಸಿಗುತ್ತೆ. ಸೇಮ್ ಎಲ್ಲ ಕಡೆ ಯಾವ ಥರ ಇರುತ್ತೆ ಬಿರಿಯಾನಿ ಅದೇ ಥರನೇ ಇರುತ್ತೆ, ಟ್ರೈ ಮಾಡ್ಬೋದು. ಇಲ್ಲ ಅಂದರೆ ಇದು ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟು, ಮೇಯ್ನಾಗಿ ಕೋಸ್ಟಲ್ಲು, ಅದ್ರ ಜೊತೆಗೆ ನಿಮಗೆ ತಂದೂರು ಸಿಗುತ್ತೆ, ಚೈನೀಸು ಸಿಗುತ್ತೆ, ಯಾವ್ದು ಬೇಕಾದ್ರೂ ನಿಮ್ಮ ಇಷ್ಟ. ಬಟ್ ಇದು ಮಸ್ಟ್ ಟ್ರೈ. ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬರ್ಬೋದು. ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿಬಿಟ್ಟು ಜಾಸ್ತಿ ಶೇರ್ ಮಾಡಿ, ಅವಾಗ ಇನ್ಫಾರ್ಮೇಷನ್ ಎಲ್ಲರೂ ಗೊತ್ತಾಗುತ್ತೆ. ನೀವೆಲ್ಲ ದೂರದಿಂದ ನೋಡ್ತಾ ಇದ್ದೀರಾ, ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಈ ಕಡೆ ಏರಿಯಾದಲ್ಲಿ ಸುತ್ತಮುತ್ತ ಇದ್ದಾರೆ ಅಂದರೆ ಅವರು ಕಳಿಸಿ, ಹೋಗಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳು ಅಂತ. ಆಮೇಲೆ ನೀವು ಬಂದು ಟ್ರೈ ಮಾಡಿದಾಗ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಮಸ್ಕಾರ.